ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನಿವತ್ತು ಎಂದಿನಂತೆ ಮತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನ್ ಬಂದು ಟೋಟಲ್ ಆಗಿ 3 ಎಕರೆ 23 ಗುಂಟೆ ಇದೆ. ಈ ಜಮೀನ್ಗೆ ದಾರಿದು ಏನು ಸಮಸ್ಯೆ ಇಲ್ಲ. ಇದು ತಾರ್ ರೋಡ್ ಅಟ್ಯಾಚ್ ಇರುವಂತ ಒಂದು ಖಾಲಿ ಜಮೀನು. ನೀವು ತಾರ್ ರೋಡಿಂದ ಕೆಳಗಡೆ ಇಳಿತಾ ಇದ್ದಾಗೆ ಈ ಜಮೀನ್ ಸಿಗುತ್ತೆ. ಈ ಜಮೀನ್ಗೆ ಚಳ್ಳಕೆರೆಯಿಂದ 18 ಕಿಲೋಮೀಟರ್ ಆಗುತ್ತೆ, ಚಿತ್ರದುರ್ಗದಿಂದ 30 ಕಿಲೋಮೀಟರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಈ ಜಮೀನ್ಗೆ ಟೋಟಲ್ ಆಗಿ 185 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಈ ಜಮೀನು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಆಗ್ಲೇ ಕಸ್ಬಾ ಹೋಬಳಿಗೆ ಸೇರಿರುವಂತಹ ಒಂದು ಜಮೀನು. ಜಮೀನು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಮೊದಲಿಗೆ ಹೇಳ್ದಾಗೆ ಇದು ಟೋಟಲ್ ಆಗಿ 3 ಎಕರೆ 23 ಗುಂಟೆ ಇದೆ. ಅಂದ್ರೆ 3.5 ಎಕರೆಗೆ 3 ಗುಂಟೆ ಜಾಸ್ತಿ ಇದೆ. ಇದರಲ್ಲಿ ಯಾವುದೇ ಖರಾಬ್ ಇಲ್ಲ. ಈ ಜಮೀನ್ಗೆ ಮೇನ್ ಅಡ್ವಾಂಟೇಜ್ ಅಂದ್ರೆ ರೋಡ್ ಫ್ರಂಟೇಜ್ ಅರೌಂಡ್ ನಿಮಗೆ ಒಂದು 300 ಫೀಟ್ ಆಗುತ್ತೆ ಸ್ನೇಹಿತರೆ. ಈ ತರ ಜಮೀನ್ ಸಿಗೋದು ತುಂಬಾ ರೇರು, ಯಾಕಂದ್ರೆ ರೋಡ್ ಫೇಸಿಂಗ್ ಆಲ್ಮೋಸ್ಟ್ ಕಡಿಮೆನೇ ಇರುತ್ತೆ. ಇದು ಟೋಟಲ್ ಆಗಿ 3 ಎಕರೆ 23 ಗುಂಟೆಗೆ ಅರೌಂಡ್ 300 ಫೀಟ್ ತಾರ್ ರೋಡ್ ಫೇಸಿಂಗ್ ಇದೆ. ಇದು ಒಂದು ಅಡ್ವಾಂಟೇಜು. ಜಮೀನ್ ಬಂದು ಎರೆಮಣ್ಣು ಸ್ನೇಹಿತರೆ. ಇದು ಒಂದು ಕೃಷಿ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ಜಮೀನು. ಈ ಜಮೀನ್ಗೆ ನಾನು ಅವಾಗಲೇ ಹೇಳಿದಾಗೆ ದಾರಿದು ಸಮಸ್ಯೆ ಇಲ್ಲ. ಫಸ್ಟ್ ಆಫ್ ಆಲ್ ಈ ಜಮೀನಿನ ಅಗಲ ಮತ್ತು ಉದ್ದ ಎರಡೂ ಜಾಸ್ತಿನೇ ಇದೆ. ಅಂದ್ರೆ ಇದು ರೆಕ್ಟಾಂಗಲ್ ಶೇಪ್ ಇರೋದ್ರಿಂದ ಜಮೀನಿನ ಉದ್ದ ಸ್ವಲ್ಪ ಜಾಸ್ತಿ ಬರುತ್ತೆ. ಆ ಉದ್ದ ಇರೋ ಫೇಸಿಂಗ್ ಬಂದು ರೋಡ್ ಸೈಡ್ಗೆ ಇದೆ ಸ್ನೇಹಿತರೆ, ಅಂದ್ರೆ ತಾರ್ ರೋಡ್ ಫೇಸಿಂಗು. ಉದ್ದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅಗಲ ಸ್ವಲ್ಪ ಕಡಿಮೆ ಬರುತ್ತೆ. ಈ ಜಮೀನು ಫುಲ್ ಫ್ಲಾಟ್ ಆಗಿದೆ ಸ್ನೇಹಿತರೆ. ಈ ಜಮೀನಿನಲ್ಲಿ ತಗ್ಗು ದಿಬ್ಬ ಆ ಥರ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ಇದು. ನೀವು ನೋಡ್ತಾ ಇದ್ದೀರಾ ನೋಡಿ, ತುಂಬಾ ಚೆನ್ನಾಗಿದೆ ಈ ಜಮೀನು ಸ್ನೇಹಿತರೆ. ಹಿಂಭಾಗ ಕಾಣಿಸ್ತಿರೋದೆಲ್ಲ ನಿಮಗೆ ರೋಡ್ ಫೇಸಿಂಗು. ಬೌಂಡ್ರಿ ಅಷ್ಟಕ್ಕೊಂದು ಕ್ಲಿಯರ್ ಆಗಿ ಕಾಣಲ್ಲ. ಈ ಬೇಸಾಯ ಮಾಡಿದ್ರಲ್ಲ, ಈ ಬೇಸಾಯ ಮಾಡಿರುವಂತಹ ಏರಿಯಾ ಏನೇನಿದೆಯೋ ಅದೆಲ್ಲ ಇದು 3 ಎಕರೆ 23 ಗುಂಟೆಗೆ ಬರುತ್ತೆ. ಇದು ಖಾಲಿ ಜಮೀನು ಸ್ನೇಹಿತರೆ. ಇದು ಖಾಲಿ ಜಮೀನು ಆಗಿರೋದ್ರಿಂದ ನೀವು ಬೋರು ಮತ್ತೆ ಕರೆಂಟಿನ ವ್ಯವಸ್ಥೆನ ನೀವು ಮಾಡ್ಕೋಬೇಕಾಗುತ್ತೆ. ಬೋರ್ ಹಾಕ್ಸಿದ್ರೆ ನೀರು ಬೀಳುತ್ತೆ ಸ್ನೇಹಿತರೆ. ಈ ಸರೌಂಡಿಂಗ್ ಅಲ್ಲಿ ನಾನು ಆನ್ ದ ವೇನಲ್ಲಿ ಬರಬೇಕಾದ್ರೆ ಸುಮಾರು ಜನ ಬೋರ್ ಹಾಕ್ಸಿದ್ದಾರೆ, ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. LT ಲೈನು ಈ ಜಮೀನಿನ ಪಕ್ಕ, ಅಂದ್ರೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ರೋಡ್ ಸೈಡಲ್ಲೇ ಇದೆ. ನಿಮಗೆ TC ಏನಾದರೂ ಮಾಡಿಕೊಂಡ್ರೆ ಒಂದೇ ಕಂಬ ಈ ಜಮೀನಿಗೆ ಬೇಕಾಗುತ್ತೆ ಸ್ನೇಹಿತರೆ. LT ಲೈನ್ದು ಸಮಸ್ಯೆ ಇಲ್ಲ, ಈ ಜಮೀನಿನ ಪಕ್ಕದಲ್ಲೇ ಇದೆ. ನೀವು ಬೋರು ಮತ್ತೆ ನೀರಿನ ವ್ಯವಸ್ಥೆ ಮಾಡಿಕೊಂಡು ಈ 3 ಎಕರೆ 23 ಗುಂಟೆ ಇರುವಂಥ ಜಮೀನನ್ನು ಒಂದು ಒಳ್ಳೆ ಅಗ್ರಿಕಲ್ಚರ್ ಅಂದರೆ ಕೃಷಿ ಭೂಮಿಯಾಗಿ, ಇದು ಕೃಷಿ ಭೂಮಿನೇ ಸ್ನೇಹಿತರೆ, ನೀವು ಒಂದು ಒಳ್ಳೆ ತೋಟನ ಕಟ್ಬೋದು ಇದರಲ್ಲಿ. ಜಮೀನು ಚಿಕ್ಕದಾಗಿ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ. ಇದು ಸಿಟಿ ನಿಯರ್ ಇದೆ. ಹಾಗೆ ನೀವು ಯಾರಾದರೂ ಒಂದು ಒಳ್ಳೆ ಫಾರ್ಮಿಂಗ್ ಮಾಡಬೇಕು, ಒಂದು ಒಳ್ಳೆ ಅಗ್ರಿಕಲ್ಚರ್ ತೋಟನ ಮಾಡಬೇಕು ಒಂದು ಚಿಕ್ಕದಾಗಿ ಅನ್ನೋರಿಗೆ ಇದೊಂದು ಒಳ್ಳೆ ಜಮೀನು. ಯಾರಾದರೂ ಇನ್ವೆಸ್ಟ್ಮೆಂಟ್ ಪರ್ಪಸ್ ಆಗಿ ನೋಡ್ತಾ ಇದ್ರು ಕೂಡ ಫ್ಯೂಚರಲ್ಲಿ ಇದು ತಾರ್ ರೋಡ್ ಫೇಸಿಂಗ್ ಇರೋದ್ರಿಂದ ನಿಮಗೆ ತುಂಬ ಅಡ್ವಾಂಟೇಜ್ ಆಗುತ್ತೆ. ಅಥವಾ ನಾವೊಂದು ಫಾರ್ಮ್ ಹೌಸ್ ಮಾಡಬೇಕು ಚಿಕ್ಕದಾಗಿ ಅನ್ನೋರ್ಗೂ ಇದೊಂದು ಒಳ್ಳೆ ಆಪ್ಷನ್ ಸ್ನೇಹಿತರೆ. ಟೋಟಲ್ ಆಗಿ ಜಮೀನು ಇದು ತುಂಬ ಚೆನ್ನಾಗಿದೆ. ಇದು ಜನರಲ್ ಪ್ರಾಪರ್ಟಿ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಈ ಜಮೀನಿಗೆ ಮೇಯ್ನು ದಾರಿದು ಏನು ಸಮಸ್ಯೆ ಇಲ್ಲ. ನೀವು ಈ ಜಮೀನನ್ನು ತಗೊಂಡು ಒಂದು ಬೋರು ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಂಡು ಒಂದು ತಂತಿ ಬೇಲಿ ಹಾಕ್ಕೊಂಡ್ಬಿಟ್ರೆ ಸ್ನೇಹಿತರೆ, ಇದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ರೋಡ್ ಫೇಸಿಂಗು ತುಂಬ ಚೆನ್ನಾಗಿರೋದ್ರಿಂದ ಫಾರ್ಮ್ ಹೌಸ್ ಏನಾದರೂ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ. ಇದು ರೋಡ್ ಕನೆಕ್ಟಿವಿಟಿ ಮೇಯ್ನ್ ತುಂಬ ಚೆನ್ನಾಗಿದೆ. ನೀವು ಬೆಂಗಳೂರಿಂದ ಬರೋರ್ಗಾಗಿರ್ಬೋದು ಅಥವಾ ಬೇರೆ ಸಿಟಿಯಿಂದ ಬರೋರಿಗೆ ರೋಡ್ ಫೇಸಿಂಗ್ ತುಂಬ ಚೆನ್ನಾಗಿದೆ. ರೋಡ್ ಕನೆಕ್ಟಿವಿಟಿನೂ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ತಾರ್ ರೋಡಿಂದ ಬಂದು ಡೈರೆಕ್ಟಾಗಿ ಈ ಲ್ಯಾಂಡಿಗೆ ನೀವು ಲ್ಯಾಂಡ್ ಆಗ್ಬೋದು. ಸೊ ಆ ಥರ ಇದೆ. ಈ ಜಮೀನಲ್ಲಿ ಟೋಟಲ್ ಆಗಿ ಅಂದರೆ 3 ಎಕರೆ 23 ಗುಂಟೆಯಲ್ಲಿ 2 ಸೆಕ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಈ ಜಮೀನಿನ ಮಧ್ಯ ಒಂದು ಬದಿ ಇದೆ, ಅದನ್ನು ಕ್ಲಿಯರ್ ಮಾಡಿಕೊಂಡು ಬೇಕಾದರೆ ಒಂದೇ ಫ್ಲ್ಯಾಟ್ ಮಾಡ್ಕೋಬೋದು, ಅಥವಾ ಆ ಗಿಡಗಳನ್ನ ಅಂದರೆ ಆ ಬದಿನ ಹಾಗೆ ಬಿಟ್ಟು 2 ಸೆಕ್ಷನ್ ಆಸ್ ಈಸ್ ಹಂಗೆ ಯೂಸ್ ಮಾಡ್ಬೋದು. ಬೋರ್ ಹಾಕ್ಕೊಂಡು ಒಂದು ಒಳ್ಳೆ ಡ್ರಿಪ್ ಇರಿಗೇಷನ್ ಮಾಡಿದರೆ ಒಂದು ಒಳ್ಳೆ ತೋಟ ಕಟ್ಬೋದು ಸ್ನೇಹಿತರೆ. ಇದರಲ್ಲಿ ನೀವು ಶಾರ್ಟ್ ಟರ್ಮ್ ಕ್ರಾಪು ಅಥವಾ ಲಾಂಗ್ ಟರ್ಮ್ ಕ್ರಾಪ್ ಯಾವ್ದು ಬೇಕಾದ್ರೂ ಕಮರ್ಷಿಯಲ್ ಆಗಿ ನೀವು ಪ್ಲಾನ್ ಮಾಡ್ಬೋದು. ಎರೆಮಣ್ಣು ಆಗಿರೋದ್ರಿಂದ
ನೀವು ಒಂದು ಒಳ್ಳೆ ಕಮರ್ಷಿಯಲ್ ತೋಟ ಕಟ್ಟೋದು ತುಂಬ ಸೂಕ್ತ ಸ್ನೇಹಿತರೆ. ನಾರ್ಮಲ್ ಆಗಿ ಈ ಸೈಡು ರೋಡ್ ಸೈಡು ಲ್ಯಾಂಡ್ಗಳು ಅಂದರೆ ತಾರ್ ರೋಡ್ ಫೇಸಿಂಗ್ ಇರೋದು, ಅದು ರೋಡ್ ಫ್ರಂಟೇಜ್ ಜಾಸ್ತಿ ಇರೋ ಜಮೀನುಗಳು ಸಿಗೋದು ತುಂಬ ಕಷ್ಟ. ಇದೊಂದು ಒಳ್ಳೆ ಆಪರ್ಚುನಿಟಿ ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಜಮೀನಿನ ಮೇಲೆ ಈ ಪ್ರಾಪರ್ಟಿನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರಾಟ ಮಾಡ್ತಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು ಸ್ನೇಹಿತರೆ 1 ಎಕರೆಗೆ 15 ಲಕ್ಷ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕುತ್ಕೊಂಡ್ರೆ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದರೆ ನಿಮಗೆ 14ರಿಂದ 15 ಇದ್ರ ಮಧ್ಯನೂ ಆಗ್ಬೋದು, ಅಥವಾ 14.5 ಇಂದ 15 ಲ್ಯಾಕ್ ಇದ್ರ ಮಧ್ಯನೂ ವ್ಯಾಪಾರ ಆಗ್ಬೋದು ಸ್ನೇಹಿತರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.